ಬಾಹ್ಯಾಕಾಶ ಲೋಕದಲ್ಲಿ ಮತ್ತೊಂದು ಇತಿಹಾಸ ಸೃಷ್ಟಿಯಾಗಿದ್ದು ಭಾರತೀಯ ಗಗನಯಾತ್ರಿ ಶುಭಾಂಶು ಶುಕ್ಲಾ ಅವರ ನೇತೃತ್ವದ ತಂಡ ಮಹತ್ವದ ಸಾಧನೆ ಮಾಡಿದೆ. ಶತಕೋಟಿ ಭಾರತೀಯರಿಗೆ ಮಾದರಿಯಾಗಿ ಬಾಹ್ಯಾಕಾಶಕ್ಕೆ ಹಾರಿದ್ದ ಶುಭಾಂಶು ಶುಕ್ಲಾ ಅವರ ನೇತೃತ್ವದ ತಂಡ ಈಗ ಯಶಸ್ವಿಯಾಗಿ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ತಲುಪಿದೆ. ಬಾಹ್ಯಾಕಾಶಕ್ಕೆ ತಲುಪಿದ ಶುಭಾಂಶು ಶುಕ್ಲಾ ಟೀಮ್ನನ್ನ ಸ್ವಾಗತಿಸಲಾಯಿತು. ಆಕ್ಸಿಯಂ 4 ಮಿಷನ್ ಡಾಕಿಂಗ್ ಯಶಸ್ವಿಯಾಗಿದ್ದು ಗುರುತ್ವಾಕರ್ಷಣೆ, ಜೀವಶಾಸ್ತ್ರ ಸೇರಿದಂತೆ 60 ರೀತಿಯ ಅಧ್ಯಯನ ಮಾಡಲಿದ್ದಾರೆ. ಆಕ್ಸಿಯಂ 1 ಮಿಷನ್ನಲ್ಲಿ ಗ್ರೂಪ್ ಕ್ಯಾಪ್ಟನ್ ಆಗಿದ್ದ ಶುಭಾಂಶು ಶುಕ್ಲಾ ಬಾಹ್ಯಾಕಾಶಕ್ಕೆ ಪ್ರಯಾಣಿಸಿದ 2ನೇ ಭಾರತೀಯ ಮತ್ತು ಖಾಸಗಿ ಬಾಹ್ಯಾಕಾಶ ಕಾರ್ಯಾಚರಣೆಯ ಭಾಗವಾಗಿ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ತಲುಪಿದ ಮೊದಲ ವ್ಯಕ್ತಿ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದ್ದಾರೆ. ಫ್ಲೋರಿಡಾದಲ್ಲಿ ಇರುವ ನಾಸಾ ಸಂಸ್ಥೆಯ ಕೆನಡಿ ಬಾಹ್ಯಾಕಾಶ ಕೇಂದ್ರದಿಂದ ನಿನ್ನೆ ರಾಕೆಟ್ ಉಡಾವಣೆ ಮಾಡಲಾಗಿತ್ತು. ಹೀಗೆ ಉಡಾವಣೆ ಮಾಡಿದ ಸುಮಾರು 28 ಗಂಟೆಯ ನಂತರ ವಿಜ್ಞಾನಿಗಳಿದ್ದ ಆಕ್ಸಿಯಂ 4 ಮಿಷನ್ ಡಾಕಿಂಗ್ ಆಗಿದೆ. ಈ ಮೂಲಕ ಭಾರತದ ಶುಕ್ಲಾ ಅವರು ಸೇರಿದಂತೆ ಒಟ್ಟು 4 ವಿಜ್ಞಾನಿಗಳು ಇದೀಗ ಬಾಹ್ಯಾಕಾಶ ನಿಲ್ದಾಣ ಸೇರಿದ್ದಾರೆ. 14 ದಿನಗಳ ಕಾಲ ಬಾಹ್ಯಾಕಾಶದಲ್ಲಿಯೇ ಇರಲಿದ್ದು ನಂತರ ತವರು ನೆಲಕ್ಕೆ ಆಗಮಿಸಲಿದ್ದಾರೆ. ಇನ್ನು ಶುಭಾಂಶು ಶುಕ್ಲಾ ಅಂತರಿಕ್ಷ ಪ್ರವೇಶವಾದ ಕೂಡಲೇ ಅವರ ಪೋಷಕರು ಸಂತೋಷ ವ್ಯಕ್ತಪಡಿಸಿದರು. ಶುಭಾಂಶು ಶುಕ್ಲಾ ಸೇರಿ ಗಗನಯಾನಿಗಳು ಯಶಸ್ವಿಯಾಗಿ ಅಂತರಿಕ್ಷ ಪ್ರವೇಶ ಮಾಡಿದ್ದಕ್ಕೆ ಪೋಷಕರು ಭಾವುಕರಾದರು. ತ್ರಿವರ್ಣ ಧ್ವಜ ಹಿಡಿದು ಸಂತಸ ವ್ಯಕ್ತಪಡಿಸಿದ್ದಾರೆ. ಇದೇ ವೇಳೆ ಮಾತನಾಡಿದ ಶುಭಾಂಶು ಶುಕ್ಲಾ ಅವರ ತಂದೆ ಶಂಭು ದಯಾಳ್ ಶುಕ್ಲಾ, ನಾವು ಸಂತೋಷವಾಗಿದ್ದೇವೆ, ನಮಗೆ ತುಂಬಾ ಸಂತೋಷವಾಗಿದೆ. ನನ್ನ ಮಗುವಿಗೆ ಯಶಸ್ವಿ ಡಾಕಿಂಗ್ ಆಗಿತ್ತು. ನಾವು ದೇವರಿಗೆ ತುಂಬಾ ಕೃತಜ್ಞರಾಗಿರುತ್ತೇವೆ ಅಂತ ಹೇಳಿದರು. अच्छा लग रहा है, उसके पहुंचने के बाद बहुत अच्छा लग रहा है. अब यही है प्रार्थना भगवान से कि जो कुछ जिस लिए गए वो सब काम संपन्न करके आराम से वापस धरती पर आए. अब इसकी प्रार्थना करनी है. सफलता का श्रेय हम अपने बच्चे को ही देंगे, उसका खुद का श्रेय है उसमें किसी का हाथ नहीं है. उसकी कड़ी मेहनत, कड़ी लगन और निष्ठा, उसकी काम के प्रति लगन जो है उसने उसको इतना ऊंचाइयों पे पहुंचाया है. बहुत खुशी है, बहुत अपने को जो है बहुत अच्छा महसूस कर रहे हैं. बच्चे ने सफल उसके जो है डॉकिंग हुई है, इसके लिए हम जो है ईश्वर को बहुत बहुत जो है धन्यवाद करते हैं, बहुत प्रणाम करते हैं उसको. बहुत हम जो है उसको इसी के लिए प्रार्थना की थी कि ईश्वर ने हमारे बच्चे पर जो है पूरी छत्र छाया है उसकी, और उसके लिए हम ईश्वर को जो है पूरी तरह से अपने दिल से जो है शुक्रिया अदा करते हैं. हम प्रसन्न हैं, हमारे बच्चे की जो है भी लैंडिंग हुई है, कायदे से जो है डॉकिंग हो गई. ये बहुत खुशी की बात है. ये बहुत ही अहम पड़ाव था. उसके लिए उसने जो है अच्छी तरह उसने मेहनत करके जो भी सक्सेस प्राप्त की है उसके लिए हम बहुत खुश हैं. ಆಕ್ಸಿಯಂ 4 ಮಿಷನ್ ಬಾಹ್ಯಾಕಾಶ ಸೇರುತ್ತಲೇ ಕೇಂದ್ರ ಬಾಹ್ಯಾಕಾಶ ಸಚಿವ ಜಿತೇಂದ್ರ ಸಿಂಗ್ ಶುಭಾಶಯ ಹೇಳಿದ್ದಾರೆ. ಇಡೀ ವಿಶ್ವವೇ ಕಾತರದಿಂದ ಕಾಯ್ತಾ ಇದ್ದ ಮಿಷನ್ ಸಕ್ಸಸ್ ಕಂಡಿದೆ. ಭಾರತದ ಗಗನಯಾತ್ರಿ ಶುಭಾಂಶು ಶುಕ್ಲಾ ಇದರಲ್ಲಿ ಪ್ರಮುಖ ಪಾತ್ರ ವಹಿಸಿರುವುದು ಭಾರತಕ್ಕೆ ಹೆಮ್ಮೆ ಅಂತ ಎಕ್ಸ್ನಲ್ಲಿ ಪೋಸ್ಟ್ ಹಾಕಿದ್ದಾರೆ. ಬಾಹ್ಯಾಕಾಶಕ್ಕೆ ತೆರಳಿರುವ ಶುಭಾಂಶು ಶುಕ್ಲಾ ಬಾಹ್ಯಾಕಾಶದಿಂದಲೇ ಮೊದಲ ಮೆಸೇಜ್ ಕಳಿಸಿದ್ದಾರೆ. ಬಾಹ್ಯಾಕಾಶದಲ್ಲಿರಲು ನಮಗೆ ಬಹಳ ಸಂತಸವಾಗ್ತಾ ಇದೆ. ನಿಮ್ಮೆಲ್ಲರಿಗೂ ಬಾಹ್ಯಾಕಾಶದಿಂದ ನಮಸ್ಕಾರ. ಈ ಪ್ರಯಾಣ ಬಹಳ ಅದ್ಭುತವಾಗಿದೆ. ನನ್ನ ಕ್ಯಾಪ್ಸುಲ್ನಲ್ಲಿ ಕುಳಿತಾಗ ಬಹಳ ಸಂತಸವಾಯಿತು. ಈ ಪ್ರಯಾಣದ ಅನುಭವ ಅವರ್ಣೀಯ ಅಂತ ಹೇಳಿದ್ದಾರೆ. Hello everyone, namaskar from space. I'm thrilled to be here with my fellow astronauts, as Peggy said, 1 veteran and 3 rookies, and wow, what a ride it was. Frankly, when I was sitting in the capsule in Grace yesterday on the launch pad, my only thought in my mind was that let's just go. After 30 days of quarantine, it was a feeling that I just wanted to go. You know, the excitement and all was, probably far away. It was just the feeling that let's just leave here. But when the ride started, it was something like you're getting pushed back into the seat. It was an amazing ride. And then suddenly, nothing. Everything silenced and you were just floating. You unbuckle and you were just floating in the silence of vacuum. It was an amazing feeling. ಈಗ ರಾಜಕೀಯಕ್ಕೆ ಸಂಬಂಧಪಟ್ಟಂತಹ ಸುದ್ದಿಯನ್ನ ನೋಡೋಣ.
ಸೆಪ್ಟೆಂಬರ್ ನಂತರ ಬದಲಾವಣೆ ಆಗಲಿದೆ ಅನ್ನುವ ಹೇಳಿಕೆ ಬಗ್ಗೆ ಸಚಿವ ಕೆಎನ್ ರಾಜಣ್ಣ ಸ್ಪಷ್ಟನೆ ಕೊಟ್ಟಿದ್ದಾರೆ. ಆಗಸ್ಟ್ ತಿಂಗಳಲ್ಲಿ ಕ್ರಾಂತಿ ಅಂತ ಹೇಳಿಲ್ವಾ? ಯಾವ ಕ್ರಾಂತಿ ಅಂತ ಮೊದಲೇ ಹೇಳಿದ್ರೆ ಇರುವ ಆಸಕ್ತಿ ಹೋಗ್ಬಿಡತ್ತಲ್ವಾ? ರಾಜಕಾರಣ ಅನ್ನೋದು ನಿಂತ ನೀರಲ್ಲ, ಅದು ಸದಾಕಾಲ ಹರಿಯುವ ನೀರು. ಘಟನೆಗಳು ಸಂದರ್ಭಕ್ಕೆ ತಕ್ಕಂತೆ ಘಟಿಸ್ತವೆ ಅಂತ ಹೇಳಿದ್ದಾರೆ. ಆಗಸ್ಟ್ ಕ್ರಾಂತಿ ಅಂತ ಕೇಳಿಲ್ವಾ? ಮೇ ಕ್ರಾಂತಿ ಕೇಳಿಲ್ವಾ? ಅಂದ್ರೆ ಇದು ಒಂದು ಕ್ರಾಂತಿ. ಯಾವ ಕ್ರಾಂತಿ ಅಂತ ಸರ್ ಅದು? ಯಾವ ಕ್ರಾಂತಿ ಅಂತ ಅದೆಲ್ಲ ಮೊದಲೇ ಹೇಳಿದ್ರೆ ನಿಮಗೆ ಆಸಕ್ತಿ ಹೋಗ್ಬಿಡ್ತದೆ. ಅದಕ್ಕೋಸ್ಕರ ನಿಧಾನವಾಗಿ ಮಾಡೋಣ. ರಾಜಕಾರಣ ಯಾವತ್ತೂ ಕೂಡ ನಿಂತ ನೀರಲ್ಲ, ಅದು ಹರಿತಕ್ಕಂಥ ನೀರು. ಆ ನೀರು ಹರಿಯುವಂಥ ಕಾಲದಲ್ಲಿ ಯಾವಾಗಲೂ ಕೂಡ ಪಾರೆ ಅಂದರೆ ನಿಬ್ಬು ಕತ್ತೋದಿಲ್ಲ. ಹಳ್ಳ ಹೇಗೆ ಹೋಗ್ತದೋ ಹಾಗೆ ನೀರು ಹರಿತಾ ಹೋಗ್ತದೆ. ಹಾಗೆ ರಾಜಕಾರಣನೂ ಅಷ್ಟೇ, ಏನೇನು ಘಟನಾವಳಿಗಳು ಯಾವ್ಯಾವ ಸಂದರ್ಭಕ್ಕೆ ಯಾವ ರೀತಿ ಆಗ್ತವೆ, ಆ ಘಟನಾವಳಿಗಳನ್ನು ಆಧರಿಸಿ ಮುಂದಿನ ಕಾರ್ಯಚಟುವಟಿಕೆಗಳು ನಡೆಯುತ್ತೆ. ಆಗಸ್ಟ್ ಸಚಿವ ರಾಜಣ್ಣ ಹೇಳಿಕೆ ವಿಚಾರವಾಗಿ ರಾಯಚೂರಲ್ಲಿ ಮಾತನಾಡಿರೋ ಜೆಡಿಎಸ್ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ, ಇದರಲ್ಲಿ ಆಶ್ಚರ್ಯ ಪಡೋದೇನಿಲ್ಲ, ಆ ಕ್ರಾಂತಿ ಯಾವ ರೀತಿ ಆಗತ್ತೆ ಕಾದು ನೋಡಬೇಕು ಅಂತ ಹೇಳಿದ್ರು. ನೋಡೋಣ, ಅದರಲ್ಲೇನು ಆಶ್ಚರ್ಯ ಪಡ್ತಕ್ಕಂಥದ್ದೇನಿಲ್ಲ. ಆ ಕ್ರಾಂತಿ ಯಾವ ರೀತಿ ಆಗುತ್ತೆ ಅಂತಕ್ಕಂಥದ್ದು ಕಾದು ನೋಡಬೇಕು. ಒಟ್ಟಿನಲ್ಲಿ ರಾಜಕೀಯದ ಇವತ್ತಿನ ವಿದ್ಯಮಾನಗಳನ್ನ ಲೆಕ್ಕಾಚಾರ ಮಾಡೋದಾದ್ರೆ ಭಾಳ ಬೇರೆ ಬೇರೆ ರೀತಿಯಾದಂಥ ಬೆಳವಣಿಗೆಗಳು ನಡೀತಕ್ಕಂಥದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ನೋಡೋಣ, ಅದರಲ್ಲೇನು ಆಶ್ಚರ್ಯ ಪಡ್ತಕ್ಕಂಥದ್ದೇನಿಲ್ಲ. ಆ ಕ್ರಾಂತಿ ಯಾವ ರೀತಿ ಆಗುತ್ತೆ ಅಂತಕ್ಕಂಥದ್ದು ಕಾದು ನೋಡಬೇಕು. ಒಟ್ಟಿನಲ್ಲಿ ರಾಜಕೀಯದ ಇವತ್ತಿನ ವಿದ್ಯಮಾನಗಳನ್ನ ಲೆಕ್ಕಾಚಾರ ಮಾಡೋದಾದ್ರೆ ಭಾಳ ಬೇರೆ ಬೇರೆ ರೀತಿಯಾದಂಥ ಬೆಳವಣಿಗೆಗಳು ನಡೀತಕ್ಕಂಥದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ರಾಜ್ಯ ಬಿಜೆಪಿಯಲ್ಲಿ ಭಾರೀ ಸಂಚಲನ ಆಗ್ತಾ ಇದೆ. ವಿಪಕ್ಷ ಸ್ಥಾನದ ನಾಯಕ ಹಾಗೂ ರಾಜ್ಯಾಧ್ಯಕ್ಷರ ಬದಲಾವಣೆ ಬಗ್ಗೆ ದೆಹಲಿಯಲ್ಲಿ ಭಾರೀ ಚರ್ಚೆ ಆಗ್ತಾ ಇದೆ. ವಿಪಕ್ಷ ನಾಯಕನ ಸ್ಥಾನದಿಂದ ಆರ್ ಅಶೋಕ್ಗೆ ಕೊಡುವ ಸಾಧ್ಯತೆ ಇದೆ. ಅಶೋಕ್ ಬದಲು ಶಾಸಕ ಸುನಿಲ್ ಕುಮಾರ್ಗೆ ವಿಪಕ್ಷ ಸ್ಥಾನ ಹುದ್ದೆ ಕೊಡುವ ಸಾಧ್ಯತೆ ಇದೆ. ಇದರ ಜೊತೆ ರಾಜ್ಯಾಧ್ಯಕ್ಷ ಸ್ಥಾನದ ಆಯ್ಕೆ ಬಗ್ಗೆಯೂ ಹೈಕಮಾಂಡ್ ಮಟ್ಟದಲ್ಲಿ ಭಾರೀ ಚರ್ಚೆ ಆಗ್ತಾ ಇದ್ದು, ವಿಜೇಂದ್ರ ನಾನೇ ರಾಜ್ಯಾಧ್ಯಕ್ಷರಾಗಿ ಮುಂದುವರಿಯುತ್ತೇನೆ ಅನ್ನೋ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಇದೆಲ್ಲದಕ್ಕೂ ಇವತ್ತು ಸಂಜೆ ತೆರೆ ಬೀಳಲಿದೆ. ಇನ್ನು ಇದೇ ವಿಚಾರವಾಗಿ ಮಾತನಾಡಿದ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ, ನಮ್ಮಲ್ಲಿ ಯಾವುದೇ ಡೆವಲಪ್ಮೆಂಟ್ ಆಗ್ತಾ ಇಲ್ಲ, ವಿಪಕ್ಷ ನಾಯಕರ ಬದಲಾವಣೆ ಬಗ್ಗೆ ಯಾವುದೇ ಚರ್ಚೆಗಳು ನಡೀತಾ ಇಲ್ಲ ಅಂತ ಹೇಳಿದ್ರು. ಇನ್ನು ಇದೇ ವಿಚಾರವಾಗಿ ಛಲವಾದಿ ನಾರಾಯಣಸ್ವಾಮಿ ಕೂಡ ಪ್ರತಿಕ್ರಿಯಿಸಿದ್ದಾರೆ. ಯಾವ ಡೆವಲಪ್ಮೆಂಟ್ಗಳು ಆಗ್ತಾ ಇಲ್ಲ, ಕಲ್ಪನೆಗಳು ಅಷ್ಟೇ. ನಾನು ಕೂಡ ದೆಹಲಿಗೆ ವೈಯಕ್ತಿಕ ಕಾರಣಕ್ಕೆ ಹೋಗಿರ್ತಕ್ಕಂಥದ್ದು. ರಾಷ್ಟ್ರೀಯ ನಾಯಕರನ್ನಾಗಲಿ ಯಾರನ್ನೂ ಕೂಡ ಭೇಟಿಯಾಗಿಲ್ಲ. ಎಲ್ಲರಿ ವಿರೋಧ ಪಕ್ಷದ ನಾಯಕರಿದ್ದಾರೆ. ಆರ್ ಅಶೋಕ್ ಅವರು ಒಬ್ಬರು ವಿರೋಧ ಪಕ್ಷದ ನಾಯಕರು ದೆಹಲಿಗೆ ಹೋಗಬಾರ್ದು, ನಮ್ಮ ಮುಖಂಡರನ್ನು ಭೇಟಿ ಆಗಬಾರ್ದು ಅಂತ ಹೇಳಿದ್ರೆ ಆ ರೀತಿ. ಆದರೆ ಮಾಧ್ಯಮದಲ್ಲಿ ಇವತ್ತು ವಿರೋಧ ಪಕ್ಷದ ನಾಯಕರನ್ನು ಬದಲಾವಣೆ ಮಾಡ್ತಾರೆ, ಈ ರೀತಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು ಖಂಡಿತ ಸರಿಯಲ್ಲ. ಅದರಲ್ಲಿ ಯಾವುದೇ ಸತ್ಯಾಂಶ ಕೂಡ ಇಲ್ಲ. ನಮ್ಮಲ್ಲಿ ಬದಲಾವಣೆ ಇಲ್ಲ, ಮನಸ್ತಾಪನೂ ಇಲ್ಲ. ನಮ್ಮಲ್ಲಿ ಪಕ್ಷ ನಡಿಬೇಕಲ್ಲ, ಅಧ್ಯಕ್ಷರಾದವ್ರನ್ನ ಕರೆದು ಏನೇನ್ ಮಾಡಬೇಕು ಅದು ಮಾಡಬೇಕು ಅನ್ನೋದನ್ನ ಹೇಳ್ಬೇಕಿಲ್ಲ. ಹೌದು, ಅದು ಚರ್ಚೆ ಇದ್ದೇ ಇರ್ತದೆ. ಆಗಾಗ ಕರೆಸ್ತಾರೆ, ಮಾತಾಡ್ತಾರೆ. ಆಗ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ನಮಗೆ ಅಧ್ಯಕ್ಷರು ಇರಬೇಕು, ಯಾಕೆ ಇರಬಾರ್ದು? ಯುವ ನಾಯಕರಿದ್ದಾರೆ, ಕೆಲಸ ಮಾಡ್ತಿದ್ದಾರೆ. ನೋಡಿ, ನಮ್ಮಲ್ಲಿ ಹೆಸರುಗಳೆಲ್ಲ ಕೇಳಿ ಬರಲ್ಲ. ನಮ್ಮಲ್ಲಿ ಕೋಳಿನ ಕೀಳಿ ಮಸಾಲೆ ಅರಿಯೋದು ನಮ್ಮಲ್ಲಿ ಪದ್ಧತಿ ಇಲ್ಲ. ಅದು ಕಾಂಗ್ರೆಸ್ ಪದ್ಧತಿ. ನಮ್ಮಲ್ಲಿ ಏನೂ ಇಲ್ಲ. ಮಾಡ್ಬೇಕು, ಮುಂದುವರಿಸ್ತಾರೆ, ತೆಗಿತಾರೆ. ಯಾರು ಬರ್ತಾರೆ, ಯಾರಿಲ್ಲ. ಈ ಸದ್ಯಕ್ಕೆ ಯಾವುದೇ ಬದಲಾವಣೆಗಳಿಲ್ಲ. ವಿಜೇಂದ್ರ ಬದಲಾವಣೆ ಚರ್ಚೆ ವಿಚಾರ ಸಂಬಂಧಪಟ್ಟಂಗೆ ಬೆಂಗಳೂರಲ್ಲಿ ಎಂಪಿ ರೇಣುಕಾಚಾರ್ಯ ರಿಯಾಕ್ಷನ್ ಕೊಟ್ಟರು. ರಾಷ್ಟ್ರೀಯ ನಾಯಕರು ವಿಜೇಂದ್ರ ಅವರ ಸಾಮರ್ಥ್ಯ ನೋಡಿದ್ದಾರೆ, ನಮಗೆ ವಿಶ್ವಾಸ ಇದೆ, 100ಕ್ಕೆ 100 ವಿಜೇಂದ್ರ ಮುಂದುವರಿತಾರೆ ಅಂತ ಹೇಳಿದರು. ವಿಜೇಂದ್ರ ಅವರು ಅಧ್ಯಕ್ಷ ಆದಮೇಲೆ ವಿಜೇಂದ್ರ ಅಧ್ಯಕ್ಷ ಮಾಡಿದ್ದಾರು, ನಾವ್ಯಾರು ಅಲ್ಲ. 6 ವರ್ಷಕ್ಕೂ ಪ್ರತಿಪಕ್ಷ ನಾಯಕರು ಮಾಡಿದ್ದಾರೆ, ನಾವ್ಯಾರು ಅಲ್ಲ. ನಮ್ಮ ರಾಷ್ಟ್ರೀಯ ನಾಯಕರು, ಪ್ರಧಾನಮಂತ್ರಿಗಳು ಸಾಧಕ ಬಾಧಕಗಳು ನೋಡಿ ವಿಜೇಂದ್ರ ಒಬ್ಬ ಯುವಕ, ಒಳ್ಳೆ ಸಂಘಟನೆ ಸಾಮರ್ಥ್ಯ ಇದೆ, ಅಧ್ಯಕ್ಷ ಸಂಘರ್ಷದಿಂದ ಪಕ್ಷವನ್ನು ಕಟ್ತಾರೆ ಅಂತ ಹೇಳಿದರೆ, ಅದೇ ರೀತಿ ನಮ್ಮ ರಾಷ್ಟ್ರೀಯ ನಾಯಕರ ವಿಜೇಂದ್ರ ಮೇಲೆ ಇಟ್ಟಿದ್ದ ಭರವಸೆ, ಆ ಭರವಸೆ ಹುಸಿಯಾಗಿಲ್ಲ, ನಿಜ ಮಾಡಿ ತೋರಿಸಿದೆ. ನಮಗೆ ವಿಶ್ವಾಸ ಇದೆ, ವಿಜೇಂದ್ರ ಅವರು ರಾಜ್ಯದ ಅಧ್ಯಕ್ಷ ಮುಂದುವರಿತಾರೆ, ರಾಷ್ಟ್ರೀಯ ನಾಯಕರು ಮುಂದುವರಿಸ್ತಂತ ವಿಶ್ವಾಸ ನಮಗಿದೆ. ವಿಜೇಂದ್ರ ಅವರು ರಾಜ್ಯ ಬಿಜೆಪಿಯಲ್ಲಿ ನಾಯಕತ್ವ ಬದಲಾವಣೆಯ ಚರ್ಚೆಯ ನಡುವೆ ರೆಬಲ್ ಟೀಮ್ ಮತ್ತೆ ಆಕ್ಟಿವ್ ಆಗಿದೆ. ವಿಜೇಂದ್ರ ಬದಲಾವಣೆ ಬಯಕೆ ಹೊಂದಿರೋ ರೆಬಲ್ಗಳು ಮತ್ತೆ ತಂತ್ರಗಾರಿಕೆ ಶುರು ಮಾಡಿದ್ದಾರೆ. ಬೆಂಗಳೂರಿನ ಮಾಜಿ ಸಂಸದ ಜಿಎಂ ಸಿದ್ದೇಶ್ವರ್ ನಿವಾಸದಲ್ಲಿ ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ, ಅರವಿಂದ್ ಲಿಂಬಾವಳಿ ಸೇರಿ ಹಲವರು ಸಭೆ ಮಾಡ್ತಿದ್ದಾರೆ. ಸಭೆ ನಡೆಸಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಫೈಟ್ ನಡೆಸಲು ಮುಂದಾಗಿದ್ದಾರೆ. ರೆಬಲ್ಸ್ ನಾಯಕರ ವಿರುದ್ಧ ಎಂಪಿ ರೇಣುಕಾಚಾರ್ಯ ವಾಗ್ದಾಳಿ ಮಾಡಿದ್ದಾರೆ. ಮಿಸ್ಟರ್ ಕುಮಾರ್ ಬಂಗಾರಪ್ಪ, ಬಿಜೆಪಿಗೆ ಬಂದ ಎಷ್ಟು ದಿನ ಆಯಿತು? ನಡ್ಡಾ, ಅಮಿತ್ ಶಾ ಎಲ್ಲರೂ ಸೇರಿ ವಿಜೇಂದ್ರ ಅವರನ್ನು ಆಯ್ಕೆ ಮಾಡಿದ್ದಾರೆ, ಈಗ ಅವರ ಆಯ್ಕೆಯನ್ನೇ ವಿರೋಧಿಸ್ತೀರಾ ಅಂತ ಕಿಡಿಕಾರಿದ್ರು.
ಬಿಆರ್ ಪಾಟೀಲ್ ಆಡಿಯೋ ವಿಚಾರದ ಬಗ್ಗೆ ಮಾತನಾಡಿದ ಸಚಿವ ಜಮೀರ್ ಅಹಮದ್ ಖಾನ್, ಸಿಎಂ ಭೇಟಿ ಮಾಡಿ ಆರೋಪದ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದೇನೆ. ಬಿಆರ್ ಪಾಟೀಲ್ ನನ್ನ ಮೇಲೆ ನೇರ ಆರೋಪ ಮಾಡಿರಲಿಲ್ಲ. ಬಿಆರ್ ಪಾಟೀಲ್ 6,000 ಮನೆ ಕೇಳಿದ್ರು, ಅದರಲ್ಲಿ ನಾವು 900 ಮನೆ ಕೊಟ್ಟಿದ್ದೇವೆ. ಇದರ ಬಗ್ಗೆ ಸಿಎಂಗೆ ವರದಿ ಕೊಡಬೇಕಾಗಿತ್ತು, ಕೊಟ್ಟಿದ್ದೇನೆ. ಶೀಘ್ರದಲ್ಲೇ ಬಿಆರ್ ಪಾಟೀಲ್ರನ್ನ ಭೇಟಿಯಾಗಿ ಚರ್ಚೆ ಮಾಡ್ತೀನಿ ಅಂತ ಹೇಳಿದರು. ನನ್ನ ಮೇಲೆ ನೇರವಾಗಿ ಏನೂ ಆರೋಪ ಮಾಡಿಲ್ಲ, ಎಲ್ಲೋ ನನ್ನ ಕಡೆ ಬಂದಂಗೆ ಬಂತು. ಹಾಗಾಗಿ ಮನೆ ಮುಖ್ಯಮಂತ್ರಿಗಳು ಇರಲಿಲ್ಲ, ಡೆಲ್ಲಿಗೆ ಹೋಗಿದ್ರು. ನಿನ್ನೆ ಬಂದಾದಮೇಲೆ ನಾನು ಎಲ್ಲ ಮುಖ್ಯಮಂತ್ರಿಗಳು ವರದಿ ಕೊಡಬೇಕಾಗ್ತದೆ, ಏನಾಗಿದೆ ಹೆಂಗೆ ಏನೇನಾಗಿದೆ ಅಂತ ನಿನ್ನೆ ಮನೆ ಮುಖ್ಯಮಂತ್ರಿಗಳಿಗೆ ವರದಿ ಕೊಟ್ಟಿದ್ದೀನಿ ನಾನು. ಟೋಟಲ್ ಅವ್ರು ಒಟ್ಟಾಗಿ ಮೊನ್ನೆ ಮಾಧ್ಯಮದಲ್ಲಿ ಹೇಳುವಾಗ ನಾನು 2,000 ಮನೆ ಕೇಳಿದರು ಬಿ ಆರ್ ಪಾಟೀಲ್ ಅವ್ರು ಕೇಳಿದೆ. ಒಟ್ಟಾಗಿ ಅವ್ರು ಕೇಳಿದ್ರು 2 ವರ್ಷದಲ್ಲಿ 6,000 ಮನೆಗಳು ಕೇಳಿದರು. ಪತ್ರ ಕೊಟ್ಟಿದ್ದು ನನಗೆ 6,000ದಲ್ಲಿ ನಾವು 950 ಮನೆಗಳು ಕೊಟ್ಟಿದ್ವಿ. ಅದೇ ಒಂದೊಂದು ಪಂಚಾಯತ್ಗೆ 200, ಇನ್ನೊಂದು ಪಂಚಾಯತ್ಗೆ 200, ಇನ್ನೊಂದು ಪಂಚಾಯತ್ 300 ಅಂತ ಕೊಟ್ಟಿದ್ವಿ. ಹಾಗಾಗಿ ಮನೆ ಮುಖ್ಯಮಂತ್ರಿಗಳಿಗೆ ವರದಿ ಕೊಡಬೇಕಾಗಿತ್ತು, ನಿನ್ನೆ ಮುಖ್ಯಮಂತ್ರಿಗಳಿಗೆ ವರದಿ ಕೊಟ್ಟಿದ್ದೀನಿ. ನನ್ನ ಡಿಕೆ ಶಿವಕುಮಾರ್ ಅವರನ್ನ ಬಿಆರ್ ಪಾಟೀಲ್ ಭೇಟಿ ಮಾಡಿದ್ರು. ಇದೇ ವಿಚಾರವಾಗಿ ಮಾತನಾಡಿದ ಡಿಸಿಎಂ ಡಿಕೆ ಶಿವಕುಮಾರ್, ಬಿಆರ್ ಪಾಟೀಲ್ರನ್ನ ನಾನೇ ಕರೆ ಮಾಡಿ ಕರೆಸಿದ್ದೆ. ಪಕ್ಷದ ಅಧ್ಯಕ್ಷನಾಗಿ ವಾಸ್ತವಾಂಶ ವಿಚಾರಿಸಬೇಕಾಗಿತ್ತು, ಅವರಿಂದ ಮಾಹಿತಿಯನ್ನ ಪಡೆದಿದ್ದೇನೆ. ಇನ್ನು ನಾನು ಮತ್ತು ಮುಖ್ಯಮಂತ್ರಿಗಳು ಮಾತನಾಡ್ತೀವಿ, ಜಮೀರ್ ಅವರ ಜೊತೆಗೂ ಕೂಡ ಮಾತನಾಡ್ತೇವೆ. ನಾವು ಸತ್ಯಾಂಶ ತಿಳಿದುಕೊಳ್ತೇವೆ, ಪಕ್ಷದ ವರಿಷ್ಠರು ಕೂಡ ಬರ್ತಾರೆ, ಎಲ್ಲ ವಿಚಾರ ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ರು. ಇನ್ನು ಈ ವಿಚಾರವಾಗಿ ಸಚಿವ ರಾಜನ್ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಾನೊಬ್ಬ ಪಕ್ಷದ ಅಧ್ಯಕ್ಷರಾಗಿ ವಾಸ್ತವಾಂಶ ವಿಚಾರಿಸಬೇಕಾಯಿತು. ನಾನು ಅವ್ರಿಗೆ ಫೋನ್ ಮಾಡಿ ಕರೆಸಿದ್ದೆ, ಅವ್ರು ಬಂದಿದ್ರು. ಬಂದು ಅವರ ವಿಚಾರ ಎಲ್ಲ ಹೇಳಿದ್ದಾರೆ. ನಾನು ಚೀಫ್ ಮಿನಿಸ್ಟರ್ ಮಾತಾಡ್ತೀವಿ, ಜಮೀರ್ ಹತ್ರನೂ ಮಾತಾಡ್ತೀವಿ, ಸತ್ಯಾಂಶ ಏನಂತ ತಿಳಿತೀವಿ. ಈ ಮಧ್ಯೆ ನಮ್ಮ ಪಕ್ಷದ ವರಿಷ್ಠರು ಕೂಡ ಬರ್ತಾ ಇದ್ದಾರೆ, ಅವರು ಕೂಡ ಬಂದು ಎಲ್ಲರದ್ದು ಮಾತಾಡ್ತಾ ಇದ್ದಾರೆ. ಒಬ್ಬರಿಬ್ಬರು ಅಂತ ಅಲ್ಲ, ಎಲ್ಲರದ್ದು ಮಾತಾಡಿ ಅದನ್ನೇನು ಯಾವ ರೀತಿ ವಾಸ್ತವಾಂಶ ಏನಿದೆ ಅಂತ ತಿಳಿಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅವರು ಮನೆ ವಿಚಾರದಲ್ಲಿ ಅವರು ಸರ್ಫರಾಜ್ ಖಾನ್ ಜೊತೆ ಮಾತಾಡಿರ್ತಕ್ಕಂಥ ಆಡಿಯೋ ಅದು ಅವರಿಗೆ ಆಗಿರ್ತಕ್ಕಂಥ ಅನುಭವದ ಮೇಲೆ ಹೇಳಿರ್ತಾರೆ. ಅವ್ರು ಹೇಳಿರೋದ್ರಲ್ಲಿ ಸತ್ಯ ಇಲ್ಲ, ಎಲ್ಲ ಅಸತ್ಯ ಹೇಳಿದ್ದಾರೆ ಅಂತ ನಾನೇನು ಹೇಳಕ್ ಹೋಗೋದಿಲ್ಲ. ಅವ್ರಿಗೆ ಏನು ಅನುಭವ ಆಗಿದೆ, ಅನುಭವದ ಆಧಾರದ ಮೇಲೆ ಅವರ ಮನಸ್ಸಿನ ಭಾವನೆಗಳನ್ನು ವ್ಯಕ್ತ ಮಾಡಿರ್ತಾರೆ. ಅದಕ್ಕೆ ನನ್ನ ಯಾವುದೇ ಪ್ರತಿಕ್ರಿಯೆ ಇಲ್ಲ. ನಾನು ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಪ್ರಯತ್ನವನ್ನೇ ನಡೆಸಿಲ್ಲ, ಪ್ರಯತ್ನ ನಡೆಸಿದ್ರೆ ಮುಂದುವರಿಸಬಹುದು ಅಂತ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಈ ಕುರಿತು ಬೆಂಗಳೂರಲ್ಲಿ ಮಾತನಾಡಿರೋ ಅವರು, ನಾನು ಎಲ್ಲಿದ್ದೇನೋ ಅಲ್ಲೇ ಇದ್ದೇನೆ, ನಮ್ಮನ್ನ ಪುಷ್ ಮಾಡೋರು ಯಾರು ಇಲ್ವಲ್ಲ. ರಾಜಣ್ಣ ನಾವು ಆಗಾಗ ಸೇರ್ತಾ ಇರ್ತೇವೆ, ಹುಲಿ ಯಾವತ್ತಿದ್ರೂ ಹುಲಿನೇ, ವಯಸ್ಸಾದ್ರೂ ಹುಲಿನೇ ಅಂತ ಹೇಳಿದ್ದಾರೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಮತ್ತೊಂದು ಹೊಸ ಅಕ್ರಮ ಬೆಳಕಿಗೆ ಬಂದಿದೆ. ಬಿಜೆಪಿ ಎಸ್ಟಿ ಮೋರ್ಚಾ ಅಧ್ಯಕ್ಷ ಬಂಗಾರು ಹನುಮಂತು ಗಂಭೀರ ಆರೋಪ ಮಾಡಿದ್ದಾರೆ. 2024-25ನೇ ಸಾಲಿನಲ್ಲಿ ವಾಲ್ಮೀಕಿ ನಿಗಮದಲ್ಲಿ ಸ್ವಯಂ ಉದ್ಯಮಕ್ಕಾಗಿ ಸಾಲ ಪಡೆಯಲು ತುಮಕೂರಲ್ಲಿ ವಾಲ್ಮೀಕಿ ಸಮುದಾಯದ ಯುವಕರು ಅರ್ಜಿ ಸಲ್ಲಿಸಿದ್ರು. ಅವರ ಹೆಸರಲ್ಲಿ ವಾಲ್ಮೀಕಿ ನಿಗಮದ ಅಧಿಕಾರಿಗಳೇ ಸಾಲ ಮಾಡಿ ಅಕ್ರಮ ಮಾಡಿದ್ದಾರೆ ಅಂತ ಆರೋಪಿಸಿದ್ದಾರೆ. ವಾಲ್ಮೀಕಿ ಅಭಿವೃದ್ಧಿ ಒಂದು ನಿಗಮದಿಂದ ಸುಮಾರು 2019 ಮತ್ತು 2020ರಲ್ಲಿ ನಮ್ಮ ಒಂದು ವಾಲ್ಮೀಕಿ ಸಮಾಜದಿಂದ ಅನೇಕ ಜನ ಅರ್ಜಿಗಳನ್ನು ಸಲ್ಲಿಸಿದ್ರು. ಜಿಲ್ಲೆಯಲ್ಲಿ ಇರ್ತಕ್ಕಂಥ ಶಿರಾ ಮತ್ತು ಪಾವಗಡದವರು ಫಲಾನುಭವಿಗಳಲ್ಲಿ ಅವರ ಹೆಸರಲ್ಲಿ 2 ಲಕ್ಷ ರೂಪಾಯಿಗಳ ಒಂದು ಅನುದಾನವನ್ನು ಬಿಡುಗಡೆ ಮಾಡಿದ್ದಾರೆ. ಆ ಅನುದಾನವನ್ನು ಬಿಡುಗಡೆ ಮಾಡಿ ಅದನ್ನು ಬೋಗಸ್ ಸೈನ್ ಮುಖಾಂತರ ಅಂದರೆ ಕೋಲಾರದ ಬ್ಯಾಂಕ್ ಆಫ್ ಮಹಾರಾಷ್ಟ್ರದಲ್ಲಿ ಹಣವನ್ನು ಡ್ರಾ ಮಾಡಿದ್ದಾರೆ. ಅಲ್ಲಿ ಹಣ ಡ್ರಾ ಮಾಡಿ ಆ ಹಣವನ್ನು ಅಧಿಕಾರಿಗಳೇ ಬಳಸಿಕೊಂಡಿದ್ದಾರೆ. ಈಗ ರಾಜ್ಯಕ್ಕೆ ಸಂಬಂಧಪಟ್ಟಂತಹ ಸುದ್ದಿಯನ್ನ ನೋಡೋಣ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಪ್ರದೇಶಗಳಲ್ಲಿ ಭಾರಿ ಮಳೆಯಾಗ್ತಾ ಇರೋ ಹಿನ್ನೆಲೆ ಕೃಷ್ಣಾ, ದೂದ್ಗಂಗಾ, ವೇದಗಂಗಾ ನದಿಯ ಒಳಹರಿವು ಹೆಚ್ಚಳವಾಗಿದೆ. ಪರಿಣಾಮ ಚಿಕ್ಕೋಡಿಯಲ್ಲಿ 7 ಸಂಪರ್ಕ ಸೇತುವೆಗಳು ಮುಳುಗಡೆಯಾಗಿದೆ, ಜನ ಪರದಾಡುವಂತಾಗಿದೆ. ಇನ್ನು ಭಾರಿ ಮಳೆಗೆ ಘಟಪ್ರಭಾ ನದಿ ಒಳಹರಿವು ಹೆಚ್ಚಿದ್ದು ಬೆಳಗಾವಿಯ ಮೂಡಲಗಿ ಕೇಂದ್ರದ ಸಂಪರ್ಕ ಮಾಡುವಂತಹ 4 ಸೇತುವೆಗಳು ಜಲಾವೃತವಾಗಿದೆ. ಇದರಿಂದಾಗಿ 4 ಗ್ರಾಮಗಳ ಸಂಪರ್ಕ ಕಡಿತವಾಗಿದ್ದು ಸಂಚಾರ ಸ್ಥಗಿತಗೊಳಿಸಲಾಗಿದೆ. ಇನ್ನು ಬೆಳಗಾವಿಯ ಹುಕ್ಕೇರಿ ತಾಲೂಕಿನ ಯರನಾಳ, ಮದಮಕ್ಕನಾಳ ಸೇತುವೆ ಕೂಡ ಜಲಾವೃತವಾಗಿದೆ. ತುಂಬಿದ ಸೇತುವೆ ಮೇಲೆ ಜನ ಸಂಚಾರ ಮಾಡುತ್ತಿದ್ದು ಜಿಲ್ಲಾಡಳಿತ ಸೇತುವೆ ಬಳಿ ಯಾವುದೇ ಮುಂಜಾಗ್ರತೆ ವಹಿಸದೆ ನಿರ್ಲಕ್ಷ್ಯ ವಹಿಸಿರುವುದಕ್ಕೆ ಭಾರಿ ಆಕ್ರೋಶ ವ್ಯಕ್ತವಾಗಿದೆ. ಇನ್ನು ಬೆಳಗಾವಿಯ ಹೊರವಲಯದಲ್ಲಿರೋ ಎಳ್ಳೂರು ಗ್ರಾಮದಲ್ಲಿ ಭಾರಿ ಮಳೆಯಾಗಿದ್ದು ಸಾವಿರಾರು ಎಕರೆ ಜಮೀನಿಗೆ ನಾಲಾ ನೀರು ನುಗ್ಗಿ ಭಾರಿ ಅವಾಂತರ ಸೃಷ್ಟಿಸಿದೆ. ಭತ್ತ, ತರಕಾರಿ ಬೆಳೆಗಳು, ಮೆಕ್ಕೆಜೋಳ ಸೇರಿ ಹಲವು ಬೆಳೆಗಳು ನಾಶವಾಗಿವೆ. ಬೆಳಗಾವಿಯಲ್ಲಿ ಮುಂಗಾರು ಅಬ್ಬರ ಜೋರಾಗಿದೆ. ಖಾನಾಪುರ ತಾಲೂಕಿನ ಹಬ್ಬಾನಟ್ಟಿ ಗ್ರಾಮದಲ್ಲಿರುವ ಆಂಜನೇಯ ಶಿವನ ಮಂದಿರ ಮುಳುಗಡೆಯಾಗಿದೆ. ಮಹಾಮಳೆಯಿಂದಾಗಿ ಚಿಕ್ಕೋಡಿ ತಾಲೂಕಿನ ಕಲ್ಲೋಳ ಗ್ರಾಮದಲ್ಲಿರುವ ದತ್ತ ದೇಗುಲ ಜಲಾವೃತವಾಗಿದೆ.
ಚಿಕ್ಕಮಗಳೂರಲ್ಲಿ ಬಿರುಗಾಳಿ ಸಹಿತ ಭಾರೀ ಮಳೆ ಆಗ್ತಾ ಇದೆ. ಕೊಪ್ಪ ತಾಲೂಕಿನ ಹುತ್ತಿನಗದ್ದೆ ಗ್ರಾಮದಲ್ಲಿ ಭಾರೀ ಪ್ರಮಾಣದಲ್ಲಿ ಭೂಕುಸಿತವಾಗಿದೆ. ಮತ್ತೊಂದು ಕಡೆ ಶಿರಾಡಿ ಘಾಟ್ನಲ್ಲಿ ಭೂಕುಸಿತ ಉಂಟಾಗಿದ್ರೆ ಇನ್ನೊಂದು ಕಡೆ ಚಾರ್ಮಾಡಿ ಘಾಟ್ನಲ್ಲೂ ಕೂಡ ಗುಡ್ಡ ಕುಸಿಯುವ ಭೀತಿ ಎದುರಾಗಿದೆ. ಮಲೆನಾಡು ಭಾಗದಲ್ಲಿ ಭಾರೀ ಮಳೆಯಾಗ್ತಾ ಇರುವ ಹಿನ್ನೆಲೆಯಲ್ಲಿ ಹಾವೇರಿ ಜಿಲ್ಲೆಯಲ್ಲಿ ಹರಿಯುವ ವರದಾ ನದಿ ಒಳಹರಿವು ಹೆಚ್ಚಳವಾಗಿದೆ. ಇನ್ನು ಶಿವಮೊಗ್ಗದ ಐತಿಹಾಸಿಕ ತುಂಗಾ ಮಂಟಪ ಭರ್ತಿಯಾಗುವ ಹಂತ ತಲುಪಿದೆ. ಮಳೆ ಹಿನ್ನೆಲೆಯಲ್ಲಿ ತುಂಗಾ ನದಿಯಲ್ಲಿ ನೀರಿನ ಹರಿವು ಹೆಚ್ಚಾಗಿದೆ. ಇನ್ನೊಂದೆಡೆ ಗಾಜನೂರು ಡ್ಯಾಂನಿಂದಲೂ ನೀರು ಬಿಡಲಾಗ್ತಾ ಇದೆ. ತುಂಗಾ ಮಂಟಪ ಮುಳುಗಡೆಯಾಗುವುದಕ್ಕೆ ಕೆಲವೇ ಅಡಿಗಳು ಅಷ್ಟೇ ಬಾಕಿ